ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಕುಕಿಂಗ್ ವ್ಲಾಗ್ ರುಚಿ ಫ್ಯೂಷನ್. ಇವತ್ತು ನಾನು ಚಳಿಗಾಲದ ಮತ್ತು ಮಳೆಗಾಲದ ವಾತಾವರಣಕ್ಕೆ ಸೂಟ್ ಆಗುವಂಥ ಕರ್ನಾಟಕದ ಸ್ಪೆಷಲ್ ಬೋಂಡಾ ಸೂಪ್ ಮಾಡ್ತಾ ಇದ್ದೇನೆ. ಮೊದಲು 3-4 ಗಂಟೆಗಳ ಕಾಲ ನೆನೆಸಿದ ಉದ್ದಿನಬೇಳೆಯನ್ನು ಚೆನ್ನಾಗಿ ರುಬ್ಬಿಕೊಂಡು, ನಂತರ ಒಂದು ಕುಕ್ಕರ್ನಲ್ಲಿ ಹೆಸರುಬೇಳೆಯನ್ನು ತೊಳೆದು ಚೆನ್ನಾಗಿ ನೀರನ್ನು ಹಾಕಿ, ಉಪ್ಪು, ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊ ಅನ್ನು ಹಾಕಿ ಚೆನ್ನಾಗಿ ಒಂದು 4-5 ವಿಷಲ್ ಬರೆಸ್ಕೊಳ್ಬೇಕು. ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಇಂಗು, ಕರಿಬೇವು, ಕೊತ್ತಂಬರಿ ಮತ್ತು ಅರಿಶಿಣ ಪುಡಿ, ಸಾಸಿವೆ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಕೂಡ ಬೆರೆಸ್ಕೊಳ್ಬೇಕು. ಸ್ವಲ್ಪ ದಪ್ಪವಾದಾಗ ನೀರನ್ನು ಕೂಡ ಬೆರೆಸ್ಕೊಂಡು ಅದಕ್ಕೆ ಕರಿಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಚೆನ್ನಾಗಿ ಕುದಿಸಿದರೆ ಸೂಪ್ ರೆಡಿಯಾಗುತ್ತೆ. ಈ ಬೋಂಡಾ ಹಿಟ್ಟು ರುಬ್ಬಿದ್ದಕ್ಕೆ ಉಪ್ಪು, ಜೀರಿಗೆ, ಕರಿಬೇವು ಮತ್ತು ಕೊತ್ತಂಬರಿಯನ್ನು ಬೆರೆಸಿ ಚೆನ್ನಾಗಿ ಹುಡಿದಿಟ್ಟುಕೊಳ್ಬೇಕು. ಅದು ಹುಡಿದು ನಂತರ ಕಾದ ಎಣ್ಣೆಗೆ ಬೋಂಡಾ ರೀತಿಯಲ್ಲಿ ಅದನ್ನು ಕರೆದಿಟ್ಟುಕೊಂಡು ಆದಷ್ಟು ಕಡಿಮೆ ಫ್ಲೇಮ್ನಲ್ಲೇ ಚೆನ್ನಾಗಿ ಗರಿಯಾಗಿರುವಂಥ ಬೋಂಡಾವನ್ನು ಒಂದು ಬೌಲ್ಗೆ ಹಾಕಿ ಅದರ ಮೇಲೆ ಈ ಸೂಪ್ ಮಾಡಿದ ರೆಡಿಯಾಗಿದ್ದ ಸೂಪನ್ನು ಹಾಕಿದಾಗ ಬೋಂಡಾ ಸೂಪ್ ರೆಡಿಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.